ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ ಭವಿಷ್ಯ. ಈ ವಾರ ಭವಿಷ್ಯದಲ್ಲಿ ಯಾವ ರಾಶಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸಂಪೂರ್ಣ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿ ಅಂತ ಬಂದಾಗ ಮೇಷರಾಶಿಯ ರಾಶ್ಯಾಧಿಪತಿ ಕುಜ 11ನೇ ಮನೆಯಲ್ಲಿ ಇರ್ತಾನೆ. ರಾಶ್ಯಾಧಿಪತಿ ಕುಜ 11ನೇ ಮನೆಯಲ್ಲಿ, ಅದರಲ್ಲೂ ಈ 5ನೇ ಮನೆ ಅಂದರೆ ಪಂಚಮಾಧಿಪತಿ ಸೂರ್ಯ, ಅದೇ ರೀತಿ ಮೂರನೇ ಮನೆಯ ಬುಧ, ಜೊತೆಗೆ ರಾಹು ಮತ್ತು ಕುಜ, ಈ 4 ಗ್ರಹಗಳು ಕೂಡ 11ನೇ ಮನೆಯಲ್ಲಿರೋದು ಒಂದು ಯೋಗನೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಸೊ ಮೇಷರಾಶಿಯವರು ಈ ಒಂದು ವಾರದಲ್ಲಿ ನೀವು ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ತುಂಬ ಪಾಸಿಟಿವು, ತುಂಬ ಅದೃಷ್ಟ ಕೂಡ ನಿಮ್ಮಲ್ಲಿರುತ್ತೆ. ಅದರಲ್ಲಿ ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಅಥವಾ ಯಾವುದಾದ್ರೂ ಪ್ರಾಪರ್ಟಿ ತೊಗೋಬೇಕಾದ್ರೆ ಆಗಿರ್ಬೋದು, ಅಥವಾ ಮಾರಬೇಕಾದ್ರೆ ಆಗಿರ್ಬೋದು, ಅಥವಾ ಮನೆ ಕಟ್ಟೋದಾಗಿರ್ಬೋದು, ಯಾರೆಲ್ಲ ಈ ಮನೆ ಕಟ್ಟಿ ಮಾರೋ ಅಂಥದ್ದು ಅಂದರೆ ಇಂಜಿನಿಯರ್ ಸೆಕ್ಟರಲ್ಲಿ ಇರ್ತೀರಾ, ಇವ್ರಿಗೆಲ್ಲ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಿರ್ತೀರ, ಇವರೆಲ್ಲರಿಗೂ ಕೂಡ ಹೇಳಿ ಮಾಡಿಸಿರೋ ವಾರ ಇದಾಗಿರುತ್ತೆ. ಲಾಭದ ಒಂದು ವಾರ ಇದಾಗಿರುತ್ತೆ. ಅದೇ ರೀತಿ ನೋಡಿ, ಮೇಷರಾಶಿಗೆ 3ನೇ ಮನೆಯಲ್ಲಿ ಗುರು ಇದ್ದು, ಗುರುವಿನ ದೃಷ್ಟಿ ಸಪ್ತಮ ಅಂದರೆ ಗುರುವಿನ 5ನೇ ದೃಷ್ಟಿ ಮೇಷರಾಶಿಯ ಸಪ್ತಮಕ್ಕೆ 5ನೇ ದೃಷ್ಟಿ ಬೀಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ವೈಫ್ ಆ್ಯಂಡ್ ಹಸ್ಬೆಂಡು, ಮತ್ತು ಬೇರೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಆಗಿರ್ಬೋದು, ನೀವು ಯಾರೆಲ್ಲ ಪ್ರೇಮಿಸ್ತಾ ಇದ್ದೀರಾ, ಅದೇ ರೀತಿ ನೀವು ಯಾರ ಜೊತೆಗೆ ಇರಬೇಕು ಅಂದ್ಕೊಳ್ತಿದ್ದೀರಾ, ಇವರೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ವಾರ. ಅಂದರೆ ನೀವು ಈ ವಾರದಲ್ಲಿ ನೀವು ಏನು ಬೇಕಾದರೂ ನಿಮ್ಮ ಪ್ರಪೋಸ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮದುವೆ ವಿಷಯನ ಪ್ರಸ್ತಾಪ ಮಾಡೋದಾಗಿರ್ಬೋದು, ಅಥವಾ ಗಂಡನಿಂದ ಹೆಂಡತಿಯಿಂದ ಗಂಡನಿಗೆ ಯಾವುದಾದ್ರೂ ಒಂದು ಗಿಫ್ಟ್ ಕೊಡೋದಾಗಿರ್ಬೋದು, ನಿಮ್ಮ ಮನಸ್ತಾಪ ಏನೇ ಇದ್ರೂ ಕೂಡ ಈ ವಾರದಲ್ಲಿ ಆ ಮನಸ್ತಾಪದಿಂದ ದೂರ ಬಂದು ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿರ್ತೀರ ಅಂತ ಹೇಳ್ಬೋದು. ಓವರ್ ಆಲ್ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆದರೆ ನಿಮಗೆ 5ನೇ ಮನೆಯಲ್ಲಿ ಕೇತು ಇದ್ದಾಗ ಖಂಡಿತವಾಗ್ಲೂ ನಿಮ್ಮ ಪೂರ್ವ ಪುಣ್ಯ ಹೇಳುತ್ತೆ. ನಿಮ್ಮ ಪೂರ್ವ ಪುಣ್ಯ ಅಂದರೆ ನೀವು ಯಾವುದಾದ್ರೂ ಟೆಂಪಲ್ ರೆಮಿಡಿ ಯಾವುದಾದ್ರೂ ಮರ್ತಿದ್ರೆ ಖಂಡಿತವಾಗ್ಲೂ ಈ ವಾರದಲ್ಲಿ ಸ್ವಲ್ಪ ನಿಮ್ಮ ಒಂದು ಮನೆ ದೇವ್ರಿಗಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ಪೂಜೆ ಪುನಸ್ಕಾರ ಯಾವುದಾದ್ರೂ ಮರ್ತಿದ್ರೆ ಖಂಡಿತವಾಗ್ಲೂ ಗಣಪತಿಯನ್ನು ನೆನೆದು ನಿಮ್ಮ ಮನೆ ದೇವರಿಗೆ, ನಿಮ್ಮ ಇಷ್ಟ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ. ಯಾಕಂದರೆ ಈ ವಾರ ನಿಮ್ಮದೇ ವಾರ ಆಗಿರೋದ್ರಿಂದ ತುಂಬ ಅದೃಷ್ಟದ ಒಂದು ವಾರ ಅಂತ ಹೇಳ್ಬೋದು. ಜೊತೆಗೆ ನೋಡಿ, ಸೂರ್ಯ ಬುಧ ರಾಹು ಕುಜ 11ನೇ ಮನೇಲಿ ಇರೋದು ಒಂದು ಯೋಗನೆ ಅಂತ ಹೇಳ್ಬೋದು. ಮುಖ್ಯವಾಗಿ ಏನಪ್ಪ ಅಂದರೆ ಶನಿ ಬಂದು 12ನೇ ಮನೇಲಿ ಇರ್ತಾರೆ. ಯಾಕಂದರೆ ಈ ಶನಿಯ ಬದಲಾವಣೆ ಆಲ್ರೆಡಿ ನಿಮಗೆ ಒಂದೂವರೆ ವರ್ಷದಿಂದ ಈ ಶನಿಯ ಒಂದು ಬದಲಾವಣೆಯಿಂದ ಆಲ್ಮೋಸ್ಟ್ ಸಣ್ಣ ಪುಟ್ಟ ತೊಂದರೆಗಳು, ದೊಡ್ಡ ತೊಂದರೆಗಳು ಕೂಡ ಆಗ್ತಾ ಇರುತ್ತೆ. ಆದರೆ ಈ ವಾರದಲ್ಲಿ ಈ ಗ್ರಹಗಳೆಲ್ಲ ಸಪೋರ್ಟ್ ಮಾಡೋದ್ರಿಂದ ನೋಡಿ, ಗುರು ದೃಷ್ಟಿ ನಿಮ್ಮ ಸಪ್ತಮಕ್ಕೆ, ನಿಮ್ಮ ಮನೆಯ 7ನೇ ಮನೆಗೆ ಗುರುವಿನ 5ನೇ ದೃಷ್ಟಿ ಬೀಳೋದ್ರಿಂದ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರಿಗೆ ಮಕ್ಕಳಾಗುವಂಥ ಭಾಗ್ಯ ಜಾಸ್ತಿ ಇರುತ್ತೆ. ಅದೇ ರೀತಿ ಗುರುವಿನ 9ನೇ ದೃಷ್ಟಿ ನಿಮ್ಮ ಮನೆಯ 10ನೇ ಮನೆಗೆ ಬೀಳೋದ್ರಿಂದ ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಎಲ್ಲೋ ಒಂದು ಕಡೆ ಭಾಗ್ಯಸ್ಥಾನ, 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಭಾಗ್ಯಸ್ಥಾನ ದೊಡ್ಡವರಿಂದ, ಪೂರ್ವಜರಿಂದ ಯಾವುದಾದ್ರೂ ಬರೋವಂಥ ಆಸ್ತಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ಆಶೀರ್ವಾದ ಕೂಡ ನಿಮಗೆ ಒಂದು ದೊಡ್ಡ ಸಂಪತ್ತು ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ 12ನೇ ಮನೆಯಲ್ಲಿ ಶನಿ ಮತ್ತು ಶುಕ್ರ ಅಂದರೆ ಧನಸ್ಥಾನದ ಶುಕ್ರ 12ನೇ ಮನೆಗೆ ಹೋಗಿರೋದು ಎಲ್ಲೋ ಒಂದು ಕಡೆ ಒಂದು ಯೋಗನೆ ಅಂತ ಹೇಳ್ಬೋದು. ಆದರೆ ಯಾವುದಾದ್ರೂ ಈ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಹೋದಾಗ, ಅಥವಾ ಸಣ್ಣ ಪುಟ್ಟ ಲೇಡೀಸ್ ಯಾರಾದರೂ ಇದ್ದಾಗ ಹೆಂಗಸರಿಂದ ತೊಂದರೆ ಆಗುವಂಥದ್ದು, ಸಣ್ಣ ಪುಟ್ಟ ಮನಸ್ತಾಪ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಇದನ್ನು ಸ್ವಲ್ಪ ನೀವು ಸರಿ ಮಾಡ್ಕೋಬೇಕು ಅಂದರೆ ಏನಿಲ್ಲ, ಒಂದು ಸಿಂಪಲ್ ರೆಮಿಡಿ ಹೇಳ್ತೀನಿ. ಯಾರಾದರೂ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಹೂವನೋ ಅಥವಾ ಏನಾದರೂ ಒಂದು ಬಟ್ಟೆನೋ, ನಿಮ್ಮ ಹೆಣ್ಮಕ್ಳಿಗೆ ಆಗಿರ್ಬೋದು, ನಿಮ್ಮ ಮನೆ ಹೆಣ್ಮಕ್ಳಿಗೆ ಆಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಅಂತಂದರೆ ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ನೆರೆಹೊರೆಯವರಾಗಿರ್ಬೋದು, ಇಲ್ಲ ತಾಯಿ ಸ್ಥಾನದಲ್ಲಿ ಯಾರಾದರೂ, ತಂಗಿ ಸ್ಥಾನದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಖಂಡಿತವಾಗಲಿ ಒಂದು ಬಾಗಣವನ್ನು ಕೊಡಿ. ಅದೇ ರೀತಿ ಅವರಿಗೆ ಏನಾದರೂ ಒಂದು ಸಿಹಿ ಪದಾರ್ಥ, ಹಣ್ಣು ಹಂಪಲು ನಿಮ್ಮ ಕೈಲಿ ಏನಾದರೆ ಅದು ತೆಗೆದುಕೊಡಿ. ಖಂಡಿತ ಅವರು ಸ್ವಲ್ಪ ಖುಷಿಯಾಗಿದ್ದರೆ ಈ ಪ್ರಾಬ್ಲಮಿಂದ ಕೂಡ ನೀವು ಹೊರಗಡೆ ಬರ್ಬೋದು. ಅದೇ ರೀತಿ ಮೇಷರಾಶಿಯವರ ಆರೋಗ್ಯ ಅಂತ ಬಂದಾಗ ಶನಿ 12ನೇ ಮನೆಯಲ್ಲಿದ್ದು, ಶನಿಯ ಒಂದು ದೃಷ್ಟಿ 3ನೇ ದೃಷ್ಟಿ
ನಿಮ್ಮ ಒಂದು ಧನಸ್ಥಾನಕ್ಕೆ ಬೀಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಆಗ್ಬೋದು. ಅದು ತುಂಬ ಏಜ್ಡ್ ಪರ್ಸನ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿರ್ಬೋದು. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮತ್ತು ನಿಮ್ಮ ವಸ್ತು ಮೇಲೆ ಮತ್ತು ನಿಮಗೆ ತುಂಬ ಇಷ್ಟವಾಗಿರೋ ವ್ಯಕ್ತಿ ಮೇಲೆ ಸ್ವಲ್ಪ ಗಮನವನ್ನು ಹರಿದು ಮಾಡ್ಕೊಳ್ಳಿ. ಯಾಕಂದರೆ ಇದರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ನಿಮಗೆ ಮನಸ್ತಾಪ, ವ್ಯಕ್ತಿ ಆದರೆ ಮನಸ್ತಾಪ ಬರೋದು, ಅಥವಾ ನಿಮ್ಮ ವಸ್ತು ಆದರೆ ಎಲ್ಲೋ ಒಂದು ಕಡೆ ಲಾಸ್ಟ್ ಮಾಡ್ಕೊಳ್ಳೋದು, ಕಳ್ತನ ಆಗೋದು, ಈ ಥರ ಆಗ್ತಿರುತ್ತೆ. ದುಡ್ಡಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಅದ್ರ ಮೇಲೆ ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಮೇಷರಾಶಿಯವ್ರಿಗೆ ತುಂಬ ರಾಜಯೋಗದ ಒಂದು ವಾರನೇ ಅಂತ ಹೇಳ್ಬೋದು. ನಿಮಗೆ ತುಂಬ ಆಗುವಂಥ ಕಲರು ತುಂಬ ಪರ್ಟಿಕ್ಯುಲರ್ ಈ ವಾರದಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಕೊಡುವಂಥ ಕಲರು ನಿಮಗೆ ಗ್ರೀನ್ ಆಗಿರುತ್ತೆ. ಹಸಿರು ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಅದೇ ರೀತಿ ಪಿಂಕ್ ಕಲರ್ ಅಂದರೆ ಬೇಬಿ ಪಿಂಕ್ ಆಗಿರ್ಬೋದು, ಅಥವಾ ಗುಲಾಬಿ ಬಣ್ಣ ಆಗಿರ್ಬೋದು, ಡಾರ್ಕ್ ಪಿಂಕ್ ಆಗಿರ್ಬೋದು, ಇದನ್ನು ಹೆಚ್ಚು ನೀವು ಈ ವಾರ ಯೂಸ್ ಮಾಡಿದಾಗ ತುಂಬ ಖುಷಿಯಾಗಿರ್ತೀರ. ಯಾಕಂದರೆ ನಿಮಗೆ ಸಪ್ತಮ ತುಂಬ ಚೆನ್ನಾಗಿದ್ದಾನೆ. ಹಾಗಾಗಿ ನೀವು ಈ ಪಿಂಕ್ ಕಲರ್ನ ತುಂಬ ಯೂಸ್ ಮಾಡಿ ಈ ವಾರದಲ್ಲಿ. ಅದೇ ರೀತಿ ನಂಬರ್ ಅಂತ ಬಂದಾಗ ನೋಡಿ, ನೀವು ಅತಿ ಹೆಚ್ಚು 2 ಅನ್ನೋ ನಂಬರು 2, 11, 20, 29 ಅನ್ನೋ ನಂಬರ್ನ ಫಾಲೋ ಮಾಡಿದ್ರೆ ತುಂಬ ಪಾಸಿಟಿವ್ ಇರುತ್ತೆ. ಅದೇ ರೀತಿ ನೀವು 6 ಅನ್ನೋ ನಂಬರ್ನ ಕೂಡ ಯೂಸ್ ಮಾಡ್ಬೋದು. 6, 15, 24 ಅನ್ನೋ ನಂಬರ್ ಹೆವಿ ಲಕ್ಕನ್ನು ತಂದುಕೊಡುತ್ತೆ. ಮತ್ತು ನಿಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಫೇವ್ರೇಟ್ ಆಗಿರೋ ನಂಬರ್ ಅಂತಂದರೆ ನಿಮಗೆ 7 ಅನ್ನೋ ನಂಬರ್ನ ಯೂಸ್ ಮಾಡಿ. 7, 16, 25 ಅನ್ನೋ ನಂಬರ್ನ ಫಾಲೋ ಮಾಡಿ. ತುಂಬ ಲಕ್ಕನ್ನು ನೋಡ್ತೀರಾ. ಮತ್ತು ನಿಮಗೆ ತುಂಬ ಇಷ್ಟವಾಗಿರೋ ದೇವರು ಅಂದರೆ ನನ್ನ ಪ್ರಕಾರ ನೀವು ಸುಬ್ರಹ್ಮಣ್ಯನ ಆರಾಧಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವ್ರನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ. ಮತ್ತು ನಿಮ್ಮ ಮನೆಯಲ್ಲಿ ಬೆಲ್ಲದ ದೀಪವನ್ನು ಹಚ್ಚಿ. ಪರ್ಟಿಕ್ಯುಲರ್ ಈ ವಾರದಲ್ಲಿ ಒಂದು ಬೆಲ್ಲದ ದೀಪವನ್ನು ಹಚ್ಚಿ. ಬೆಲ್ಲದ ದೀಪ ಹಚ್ಚಿದ್ರೆ ಈ ಸಣ್ಣ ಪುಟ್ಟ ತೊಂದರೆಗಳಿಂದ ಕೂಡ ನೀವು ಹೊರಗಡೆ ಬರ್ಬೋದು. ಆ ಬೆಲ್ಲದ ದೀಪವನ್ನು ಅದರಲ್ಲೂ ನೀವು ತುಂಬ ಮಂಗಳವಾರ ಕುಜ ಹೋರೆಯಲ್ಲಿ ನೀವು ಬೆಲ್ಲದ ದೀಪವನ್ನು ಹಚ್ಚಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ನಮ್ಮಲ್ಲಿ ಸಿಕ್ಕುವಂತಹ ಕೆಲವೊಂದು ಬ್ರೇಸ್ಲೆಟ್ಟು ನಿಮಗೆ ಸಂಬಂಧಪಟ್ಟಂತಹ, ಅದರಲ್ಲೂ ಪರ್ಟಿಕ್ಯುಲರಾಗಿ ಮೇಷರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿರೋದ್ರಿಂದ ಈ ದುಡ್ಡು ಕಾಸು ಸಂಪತ್ತು ಹರಿಬರುವಂಥ ಒಂದು ಬ್ರೇಸ್ಲೆಟ್ಟು ಮತ್ತು ಒಂದು ಸ್ಟೋನನ್ನು ಕೊಡ್ತೀವಿ. ನಮ್ಮ ಒಂದು ಸಂಸ್ಥೆ ನಂಬರ್ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಕಳಿಸ್ಕೊಡ್ತೀವಿ. ಆ ಒಂದು ಸ್ಟೋನು ಬ್ರೇಸ್ಲೆಟ್ ಯೂಸ್ ಮಾಡಿದ್ರೆ ಖಂಡಿತ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಹಾಗಾಗಿ ಮೇಷರಾಶಿಯವರು ತಪ್ಪದಿರ ನಿಮ್ಮ ಮನೆಯಲ್ಲಿ ಬೆಲ್ಲದ ದೀಪವನ್ನು ಹಚ್ಚಿ, ಅದರಲ್ಲೂ ಮಂಗಳವಾರ ಕುಜ ಹೋರೆಯಲ್ಲಿ ನೀವು ಹಚ್ಚಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಆ ಕುಜ ಹೋರೆ ಬಂದು ಬೆಳಗಿನ ಜಾವ 6 ಗಂಟೆಯಿಂದ 7 ಗಂಟೆ ಆಗಿರುತ್ತೆ. ಅದು ಪ್ರತಿ ಮಂಗಳವಾರ. ಸೊ ಈ ವಾರದ ಮಂಗಳವಾರ ನಿಮಗೆ ಗುಡ್ ಡೇ ಆಗಿರುತ್ತೆ. ಈ ವಾರದ ಒಂದು ಒಳ್ಳೆಯ ದಿನ ಮಂಗಳವಾರ ಆಗಿರುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.